ಹಳ್ಳಿಯ ಚಹಾ ಲೋಟಗಳು. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಲಿಯುಗದ ಅಮೃತ ಯಾವುದು? ಉತ್ತರ: ಕಲಿಯುಗದ ಅಮೃತ ಚಹಾ. ಪ್ರಶ್ನೆ 2. 3 ಕಾಲಿನ ಕುರ್ಚಿ ಎಲ್ಲಿದೆ? ಉತ್ತರ: ಹಳ್ಳಿಯ ಚಹಾ ಫಲಾರದ ಅಂಗಡಿಯಲ್ಲಿ 3 ಕಾಲಿನ ಕುರ್ಚಿ ಇದೆ. ಪ್ರಶ್ನೆ 3. ಎತ್ತುಗಳು ಕಗ್ಗೆಕ್ಕೆಂದು ಎಲ್ಲಿ ನಿಲ್ಲುತ್ತವೆ? ಉತ್ತರ: ಫಲಾರದ ಅಂಗಡಿ ಬಂದೊಡನೆ ಎತ್ತುಗಳು ಕಗ್ಗೆಕ್ಕೆಂದು ನಿಲ್ಲುತ್ತವೆ. ಪ್ರಶ್ನೆ 4. ಬಾಯಿ ಚಪಲ ಯಾರಿಗೆ ಜಾಸ್ತಿ ಇರುತ್ತದೆ? ಉತ್ತರ: ಬಾಯಿ ಚಪಲ ವೃದ್ಧರಿಗೆ, ಪೆನ್ಷನ್ದಾರರಿಗೆ ಜಾಸ್ತಿ ಇರುತ್ತದೆ. ಪ್ರಶ್ನೆ 5. ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ಹೇಗೆ? ಉತ್ತರ: ಲೇಖಕರ ದೃಷ್ಟಿಯಲ್ಲಿ ಹಳ್ಳಿಯ ಚಹಾದ ಅಂಗಡಿ ವಾರ್ತಾ ಇಲಾಖೆ ಇದ್ದಂತೆ. ಪ್ರಶ್ನೆ 6. ಯಾರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ? ಉತ್ತರ: ಹೆಡ್ ಮಾಸ್ಟರರ ಬಗ್ಗೆ ಮೂಕರ್ಜಿಯ ದೂರನ್ನು ಹಳ್ಳಿಗರು ಕೊಡುತ್ತಾರೆ. ಪ್ರಶ್ನೆ 7. ಕಲ್ಲಪ್ಪನವರ ಗೂಢ ಪ್ರಶ್ನೆ ಯಾವುದು? ಉತ್ತರ: ಆ ಶಿವಶರಣಪ್ಪನಿಗೆ ಅಷ್ಟು ಸುಂದರ ಹೆಂಡತಿ ಯಾಕಿರಬೇಕು ಎಂಬುದು ಕಲ್ಲಪ್ಪನವರ ಗೂಢ ಪ್ರಶ್ನೆ. ಪ್ರಶ್ನೆ 8. ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಾಶಸ್ತ್ಯವಿದೆ? ಉತ್ತರ: ಹಳ್ಳಿಯ ಹೋಟೆಲ್ಗಳಲ್ಲಿ ಲೋಕಲ್ ಸುದ್ದಿಗಳಿಗೆ ಪ್ರಾಶಸ್ತ್ಯವಿದೆ. ಪ್ರಶ್ನೆ 9. ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರೇನು? ಲೇಖಕರು ಹೇಳುವ ಹಳ್ಳಿಯ ಹೋಟೆಲಿನ ಹೆಸರು ಚಂದ್ರಭವನ. ಪ್ರಶ್ನೆ 10. ಯಾವುದಕ್ಕೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ? ಉತ್ತರ: ಸಮೀಪದ ಹಳ್ಳಿಯ ಚಹಾ ಫಲಾರದ ಅಂಗಡಿಗೆ ಭೇಟಿ ಕೊಡಬೇಕೆಂದು ಲೇಖಕರು ಹೇಳುತ್ತಾರೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ? ಉತ್ತರ: ಮನವನ್ನಾಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಕಾಲು ಜಾರುವ ನಯವಾದ ಫರಸಿಯ ನೆಲವಿದೆ. ಕೂತರೆ ಮಾಸಿ ಹೋದಿತೆನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಡೆಕೋಲಂನಿಂದ ಅಲಂಕೃತವಾದ ಟೇಬಲ್ಲೂ ಇದೆ. ಟೇಬಲ್ ಮೇಲೆ ಗ್ಲಾಸೂ ಇದೆ. ಗ್ಲಾಸಿನಲ್ಲಿ ನೀರೂ ಇದೆ. ಪ್ರಶ್ನೆ 2. ಹಳ್ಳಿಯ ಚಹಾದ ಅಂಗಡಿ ಎಂದರೆ ಹೇಗಿರುತ್ತದೆ? ಉತ್ತರ: ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ. 3 ಕಾಲಿನ ಕುರ್ಚಿ ಇದೆ. ಗಟ್ಟಿ ಹಾಲಿನ ಹೆಡಸು, ಚಹಾದ ಕಂಪು ಬಣ್ಣ ಎಲ್ಲ ಇದೆ. ಜೊತೆಗೆ ಆತ್ಮೀಯತೆ, ಆತಿಥ್ಯವೂ ಇದೆ. ಪ್ರಶ್ನೆ 3. ಭಾವೈಕ್ಯತೆ ಈ ದೇಶದಲ್ಲಿ ಎಲ್ಲಿದೆ? ಉತ್ತರ: ಹಳ್ಳಿಯ ಹೋಟೆಲ್ಗಳು ಸಾರ್ವಜನಿಕರ ಕೂಟ. ಸರ್ವ ವಯಸ್ಸಿನ, ಸರ್ವ ಅಭಿರುಚಿ ಹವ್ಯಾಸಗಳ, ಸರ್ವ ಉದ್ಯೋಗದ, ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮಾನವಾಗಿದೆ. ಹಳ್ಳಿಗಳಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿ ಬೆಳೆದ ಸಂಸ್ಥೆ ಎಂದರೆ ಚಹಾ ಫಲಾರದ ಅಂಗಡಿಯೇ ಆಗಿದೆ. ಭಾವೈಕ್ಯತೆ ನಮ್ಮ ದೇಶದಲ್ಲಿ ಎಲ್ಲಿಯಾದರೂ ಇದ್ದಿದ್ದರೆ ಅದು ನಮ್ಮ ಹಳ್ಳಿಯ ಚಹಾ ಫಲಾರದ ಅಂಗಡಿಯಲ್ಲಿ. ಪ್ರಶ್ನೆ 4. ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಎಂತಹುದು? ಉತ್ತರ: ಮನೆಯಲ್ಲಿ ಪಥ್ಯ ಮಾಡುತ್ತಾ ಹೋಟೆಲಿನಲ್ಲಿ ಕರಿದ ಪದಾರ್ಥಗಳನ್ನು ಜಡಿಯುವ ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಡ್ಡೆಂದು ನೆಟ್ಟಗಾಗದು. ಹಾಗೂ ಸಾಯುತ್ತೇವೆ, ಹೀಗೂ ಸಾಯುತ್ತೇವೆ, ಕರಿದಿದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಇವರ ಜಿದ್ದು. ಪ್ರಶ್ನೆ 5. ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ? ಉತ್ತರ: ಗಿಡ್ಡ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಹೊಡೆಯುತ್ತಾರೆ. ಆ ರೀತಿಯ ಹೊಡೆಯುವುದಕ್ಕೆ ಮನೆಯಲ್ಲಿ ಅವರ ಹೆಂಡತಿಯ ಕಾಟವೇ ಕಾರಣ. ಹಳ್ಳಿಗರ ಆಕ್ಷೇಪದ ವಿಷಯ ಯಾವುದು? ಉತ್ತರ: ಹೊಸದಾಗಿ ವರ್ಗವಾಗಿ ಬಂದ ವೈದ್ಯಾಧಿಕಾರಿ ರೋಗಿಗಳಿಗೆ ಬರೀ ಪ್ರಿಸ್ಕ್ರಿಪ್ಷನ್ ಮಾತ್ರ ಬರೆದುಕೊಡುತ್ತಾರೆ. ಇದು ಹಳ್ಳಿಗರ ಆಕ್ಷೇಪದ ವಿಷಯ. ಪ್ರಶ್ನೆ 7. ಸುದ್ದಿಯ ಸೂರಪ್ಪ ಗೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ? ಉತ್ತರ: ಸುದ್ದಿಯ ಸೂರಪ್ಪನವರಿಗೂ ಹಳ್ಳಿಯ ಹೋಟೆಲಿನಲ್ಲಿ ಸ್ಥಾನವಿದೆ. ಆ ಜನ್ಮ ಬ್ರಹ್ಮಚಾರಿ ಹನುಮಾನ್ ಭಕ್ತ ಭರಮಣ್ಣ ತಾನು ಪಟ್ಟಣಕ್ಕೆ ಹೋದಾಗ ಶೋರೂಮ್ನ ಎದುರಿಗೆ ನಿಲ್ಲಿಸಿದ ಹೆಣ್ಣು ಗೊಂಬೆಯನ್ನು ಎವೆಯಿಕ್ಕದೆ ನೋಡಿ ಬಂದು, ಏನ್ ಹೆಣ್ಣಪ್ಪ ಅದು, ಕೈ ತೊಳೆದು ಮುಟ್ಟಬೇಕು ಅದನ್ನ ಎಂದು ಗೊಂಬೆಯನ್ನು ವರ್ಣಿಸುತ್ತಾನೆ. ಹಳ್ಳಿಯ ಚಹಾದಂಗಡಿಯನ್ನು ಪರಿಚಯಿಸಿ. ಉತ್ತರ: ಹಳ್ಳಿಯ ಚಹಾದಂಗಡಿಯನ್ನು ಇಳಕಲ್ ಸೀರೆ ಉಟ್ಟು ಗೂಳೇದ ಗುಡ್ಡದ ಗುಬಸ ತೊಟ್ಟ ಹೆಣ್ಣಿದ್ದಂತೆ. ನೋಡಲು ಅಂದವಾಗಿರದಿದ್ದರೂ ಸ್ವರ್ಗ ಸುಖ ಕೊಡಬಲ್ಲದು. ಹಳ್ಳಿಯ ಚಹಾದ ಅಂಗಡಿಯಲ್ಲಿ ಮುರುಕು ಬೆಂಚು ಇದೆ. 3 ಕಾಲಿನ ಕುರ್ಚಿ ಇದೆ. ಗಟ್ಟಿ ಹಾಲಿನ ಹೆಡಸು, ಚಹಾದ ಕಂಪು ಬಣ್ಣ ಎಲ್ಲ ಇದೆ. ಜೊತೆಗೆ ಆತ್ಮೀಯತೆ, ಆತಿಥ್ಯವೂ ಇದೆ. 2 ಕಾಳುಗಳನ್ನು ಬೆಂಚಿನ ಮೇಲಿರಿಸಿ ಹೊಟ್ಟೆರಾಯನ ಸೇವೆ ಮಾಡಿ ಪ್ಲೇಟಿನಲ್ಲಿ ಕೈ ತೊಳೆದು ನಂತರ ಕೈಯನ್ನು ಒರೆಸಿಕೊಂಡು ಇಂಜಿನ್ ಹೊಗೆಯಂತೆ ಬೀಡಿಯ ಹೊಗೆಯನ್ನು ಬಿಡುತ್ತಾ ಕೆಮ್ಮುತ್ತಾ ತಾಸುಗಟ್ಲೆ ಅಲ್ಲಿ ಕೂಡಬಹುದು. ತಿಂದದ್ದಕ್ಕೆ ಹಣ ಕೊಡಬೇಕಾಗಿಲ್ಲ. ಕೌಂಟರ್ ಮುಂದೆ ನಿಂತು ನನ್ನ ಹೆಸರಲ್ಲೇ ಹಚ್ಚ್ರಿ ಎಂದರೆ ಸಾಕು. ಸುಗ್ಗಿಗೊಮ್ಮ 4 ಚೀಲ ಜೋಳ ತಂದು ಹೋಟೆಲಿಗೆ ಹಚ್ಚಿದರೆ ಬಾಕಿ ಚುಕ್ತ ಆಯಿತು. ಹಳ್ಳಿಯ ಹೋಟೆಲ್ ಎಂದರೆ ಸಾರ್ವಜನಿಕರ ಕೂಟ, ರಸಿಕರ ಉಂಡಾಡಿಗಳ ನಿವಾಸ, ತರುಣರ ಕ್ಲಬ್ಬು, ಗೃಹಸ್ಥರ ವಿಶ್ರಾಮ ಗೃಹ, ವೃದ್ಧರ ಬಾಯ ಚಪಲ ತಣಿಸುವ ಅಕ್ಷಯ ಪಾತ್ರೆ, ಅನಕ್ಷರಸ್ಥರ ಪಾರ್ಲಿಮೆಂಟು, ಸರ್ವ ವಯಸ್ಸಿನ
ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮವಾದ ಸ್ಥಾನವಿದೆ. ಭಾವೈಕ್ಯತೆಯನ್ನು ಹಳ್ಳಿಯ ಚಹಾದಂಗಡಿಯಲ್ಲಿ ಕಾಣಬಹುದು. ಹಳ್ಳಿಯ ಚಹಾದಂಗಡಿ ವಾರ್ತಾ ಇಲಾಖೆ ಇದ್ದಂತೆ. ಹಳ್ಳಿಯ ಸಣ್ಣ ದೊಡ್ಡ ವಿಚಾರಗಳೆಲ್ಲ ಹೋಟೆಲಿನ ಸದಸ್ಯರ ಪಾಲಿಗೆ ಸುದ್ದಿಯ ಸಾಮಗ್ರಿಗಳು. ಜನರು ತಮ್ಮ ಹೊಟ್ಟೆ ಕಿಚ್ಚು, ಸಿಟ್ಟು, ದರ್ಪ, ಧಕ್ಕೆಗೊಂಡ ಗರ್ವ, ಅಳಲುಗಳನ್ನು ಅಭಿವ್ಯಕ್ತಿಸುತ್ತಾರೆ. ದೇಶ ವಿದೇಶಗಳ ಸುದ್ದಿಗಳಿಗೂ ಇಲ್ಲಿ ಪ್ರಾಶಸ್ತ್ಯ ಇದೆ. ಹೊರಗಿನ ಸುದ್ದಿಗಿಂತ ಲೋಕಲ್ ಸುದ್ದಿಗೆ ಹೆಚ್ಚಿನ ಮಹತ್ವವಿದೆ. ಪ್ರಶ್ನೆ 2. ಪಟ್ಟಣದ ಚಹಾದಂಗಡಿಗಳು ಹೇಗಿರುತ್ತವೆ? ಉತ್ತರ: ಪಟ್ಟಣದ ಹೋಟೆಲ್ ಎಂದರೆ ನಯನಾಜುಕಿನ ಹೆಣ್ಣಿದ್ದಂತೆ. ಪಟ್ಟಣದ ಹೋಟೆಲಿನಲ್ಲಿ ಎಲ್ಲವೂ ಇದೆ. ಮನವನ್ನಾಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಕಾಲು ಜಾರುವ ನಯವಾದ ಫರಸಿಯ ನೆಲವಿದೆ. ಕೂತರೆ ಮಾಸಿ ಹೋದಿತೆನ್ನುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಡೆಕೋಲೋಮ್ನಿಂದ ಅಲಂಕೃತವಾದ ಟೇಬಲ್ಲೂ ಇದೆ. ಟೇಬಲ್ ಮೇಲೆ ಗ್ಲಾಸೂ ಇದೆ. ಗ್ಲಾಸಿನಲ್ಲಿ ನೀರೂ ಇದೆ. ಕುಳಿತಾಗ ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ಮಾಡಿ ಕೇಳುವ ಶುಭ್ರವಸ್ತ್ರದ ಮಾಣಿಯೂ ಇದ್ದಾನೆ. ತಂದುಕೊಟ್ಟ ತಿಂಡಿಯಲ್ಲಿ ಹಸಿ ಯಾವುದು, ಬಿಸಿ ಯಾವುದು, ತಾಜಾ ಯಾವುದು, ಹಳಸಿದ್ದಾವುದು ಯಾರಿಗೂ, ಸ್ವತಃ ಮಾಣಿಗೂ ಗೊತ್ತಿರುವುದಿಲ್ಲ. ಪಟ್ಟಣದ ಹೋಟೆಲಿನಲ್ಲಿ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕುಳಿತು ತಿಂಡಿ ತಿನ್ನಲು ಅವಕಾಶವಿಲ್ಲ. ಸ್ಥಳವನ್ನಾಕ್ರಮಿಸಲು ನಾ ಮುಂದು ನೀ ಮುಂದು ಎಂದು ಸ್ಪರ್ಧೆ ನಡೆಸುತ್ತಾ ಜನರು ನಮ್ಮ ಎದೆಯ ಮೇಲೆ ನಿಂತಂತೆ ನಿಂತು ಬಿಟ್ಟಿದ್ದರೆ ತಿಂಡಿ ತೀರ್ಥ ತಿನ್ನಲು ಸಾಧ್ಯವಿಲ್ಲ. ಪಟ್ಟಣದ ಹೋಟೆಲುಗಳ ನೂಕುನುಗ್ಗಲುಗಳು, ಗಲಭೆ ಗಲೀಜುಗಳು ಸಾಕಪ್ಪ ಇದರ ಸಹವಾಸ ಎನ್ನಿಸಿಬಿಡುತ್ತದೆ. ತಿಂಡಿ ತಿಂದು ಚಹಾ ಕುಡಿದು ಹೊರಬಿದ್ದರೆ ಅದ್ಭುತ ಸಾಹಸ ಮಾಡಿ ಬಂದ ಅನುಭವ ಆಗುತ್ತದೆ. ಹಳ್ಳಿ ಮತ್ತು ಪಟ್ಟಣ ಹೋಟೆಲುಗಳ ಮಾಣಿಯ ಕುರಿತು ಬರೆಯಿರಿ. ಪ್ರಶ್ನೆ 3. ಉತ್ತರ: ಹಳ್ಳಿಯ ಹೋಟೆಲುಗಳಲ್ಲಿ ನಮ್ಮ ಬೇಕು ಬೇಡಗಳನ್ನು ಅರಿತ ಮಾಣಿ ಒಂದು ಕೈಯಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಲ್ಲಿ ನಮ್ಮ ನೆಚ್ಚಿನ ಪೂರಿ ಸಾಗುಗಳನ್ನು ತಂದು ಮುಂದೆ ಇಡುತ್ತಾನೆ. ಪೂರಿಯ ಎಣ್ಣೆ ನಮ್ಮ ಪ್ರಕೃತಿಗೆ ಒಗ್ಗದು ಎಂದು ತಿಳಿದು ಅದನ್ನು ಒರೆಸಿ ತೆಗೆಯಲು ರದ್ದಿ ಕಾಗದದ ಚೂರುಗಳನ್ನು ತಂದು ಇರಿಸುತ್ತಾನೆ. ಪೂರಿಯ ಪ್ಲೇಟನ್ನು ಸರಿಸುತ್ತಲೇ ಬಜ್ಜಿಯೂ ಬಂದು ನಮ್ಮೆದುರು ಕೂಡುತ್ತದೆ. ಇಂದು ಸ್ಪೆಷಲ್ ಅವಲಕ್ಕಿ ಸೂಸಲು ಮಾಡಿದ್ದೇನೆ, ತರಲೇನು, ಕೇವಲ ನಿಮಗಾಗಿಯೇ ಎಂದು ಕಿವಿಯಲ್ಲಿ ಉಸುರುತ್ತಾನೆ. ಆಗ ರೋಮಾಂಚನ ಉಂಟಾಗುತ್ತದೆ. ಪಟ್ಟಣದ ಹೋಟೆಲಿನಲ್ಲಿ ಕುಳಿತರೋ ಇಲ್ಲವೋ ಯಂತ್ರದ ಗೊಂಬೆಯಂತೆ ಮೂಕಸನ್ನೆ ಮಾಡಿ ಕೇಳುವ ಶುಭ್ರವಸ್ತ್ರದ ಮಾಣಿ ಇರುತ್ತಾನೆ. ಏನಿದೆ ಎಂದು ನಾವು ನಿರಾಸವಾಗಿ ಕೇಳಿದರೆ ಬೋಂಡ, ದೋಸೆ, ಉತ್ತಪ್ಪ, ಉಪಮಾ, ಪೂರಿ, ಬಜ್ಜಿ ಎಂದು ನಮಗಿಂತಲೂ ನಿರಾಸವಾಗಿ ಪಟಪಟನೆ ಒದರುತ್ತಾನೆ. ಆದರೆ ಅದರಲ್ಲಿ ಬಿಸಿ ಯಾವುದು, ಹಸಿ ಯಾವುದು, ತಾಜಾ ಯಾವುದು, ಹಳಸಿದ್ದು ಯಾವುದು ಸ್ವತಃ ಮಾಣಿಗೂ ಗೊತ್ತಿಲ್ಲ. ಕೇಳಿದ್ದನ್ನು ತಂದು ಎದುರುಗಿಡುವ ಯಂತ್ರದಂತೆ ಕಾರ್ಯನಿರ್ವಹಿಸುತ್ತಿದ್ದಾನೆ. ಪ್ರಶ್ನೆ 4. ಹಳ್ಳಿಗರು ಹೊತ್ತನ್ನು ಹೇಗೆ ಕಳೆಯುತ್ತಾರೆ? ವಿವರಿಸಿ. ಉತ್ತರ: ವೃದ್ಧರು, ಪೆನ್ಷನ್ದಾರರು, ರೋಗಿಗಳು ಹಳ್ಳಿಯ ಚಹಾಲ್ ಹೋಟೆಲ್ಗಳಲ್ಲಿರುವುದು ಸಾಮಾನ್ಯ. ತಿನ್ನುವ ಚಪಲ, ಮಾತನಾಡುವ ಚಪಲವನ್ನು ತೀರಿಸಿಕೊಳ್ಳುವ ಜನ ಇಲ್ಲಿಗೆ ಬರುತ್ತಾರೆ. ಇನ್ನು ತರುಣರು ಹೇಳಿ ಕೇಳಿ ಉತ್ಸಾಹಿಗಳು. ಇವರಿಗೆ ಜವಾಬ್ದಾರಿ ಇಲ್ಲ, ಮಾಡಲು ಕೆಲಸವಿಲ್ಲ, ಕೆಲಸವಿದ್ದರೂ ಮಾಡುವ ಮನಸ್ಸಿಲ್ಲ. ಇವರಿಗೆ ಹೊತ್ತು ಹೋಗೋದು. ಅದಕ್ಕಾಗಿ ಪಣತೊಟ್ಟು ಇಡೀ ದಿವಸ ಚಹಾದ ಅಂಗಡಿಯಲ್ಲಿ ಚಹಾ ಕುಡಿಯುತ್ತಾ ಕೇರಂ ಬೋರ್ಡನ್ನು ಆಡುತ್ತಾ ಕೂಡುತ್ತಾರೆ. ಹಳ್ಳಿಯ ಪಟೇಲರು, ಊರ ಪುಡಾರಿಗಳು, ಸ್ವಯಂ ಘೋಷಿತ ದಳ್ಳಾಳಿಗಳು, ಪಟ್ಟಣದ ಶಾಲೆ ಕಾಲೇಜು ನರ್ಸರಿಗಳಲ್ಲಿ ಸೀಟು ಕೊಡಿಸುವೆನೆಂದು ಅಡ್ವಾನ್ಸ್ ಎತ್ತುವ ಲೀಡರರು, ಗ್ರಾಮ ಪಂಚಾಯಿತಿಯ ಸರಪಂಚರು, ಈಗಿನ ಹಾಲಿ ಸದಸ್ಯರು, ಶಾಲೆಗೆ ಆಗಾಗ ಭೇಟಿ ಕೊಡುವ ಶಾಲಾ ಶಿಕ್ಷಕರು, ಅಂಗಡಿಯಲ್ಲಿ ಲೋಡಿಗಾನಿಸಿ ಕೂತು ಬೇಸತ್ತ ವ್ಯಾಪಾರಿಗಳು ದಿನಕ್ಕೆ ಸರಾಸರಿ 5-6 ತಾಸುಗಳನ್ನಾದರೂ ಚಹಾ ಫಲಾರದ ಅಂಗಡಿಯಲ್ಲಿ ಕಳೆಯುತ್ತಾರೆಂದರೆ ಅದೊಂದು ಆಶ್ಚರ್ಯದ ಮಾತಲ್ಲ. ಕಾಲು ಬಿಟ್ಟ ಕತ್ತೆಯಂತೆ ಊರ ಸುತ್ತ ತಿರುಗಾಡುವ ಹಳ್ಳಿಯ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡಲು ಹೋಟೆಲ್ ಪ್ರಶಸ್ತವಾದ ಸ್ಥಳ. ನಮ್ಮ ಮನೆಯ ಸಮಾಚಾರ ತಮಗೆ ತಿಳಿದಿರದಿದ್ದರೂ ಊರ ಮೂಲೆ ಮೂಲೆಗಳಲ್ಲಿ ಏನು ನಡೆದಿದೆ, ಯಾರು ಹುಟ್ಟಿದರು, ಯಾರು ಸತ್ತರು, ಯಾರ ಮನೆಯಲ್ಲಿ ಆಕಳು ಈಯಿತು, ಯಾರ ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತಿತು, ಯಾರ ಬಣವೆಗೆ ಬೆಂಕಿ ಹಚ್ಚಿದರು, ಯಾರ ಮನೆ ದೊರಡೆಯಾಯಿತು ಎಂಬ ಸಣ್ಣ ದೊಡ್ಡ ವಿಷಯಗಳೆಲ್ಲ ಹೋಟೆಲಿನಲ್ಲಿ ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ. ಪ್ರಶ್ನೆ 5. ಹಳ್ಳಿಯ ಹೋಟೆಲುಗಳಲ್ಲಿ ಬಂದ ನವೀನತೆಯ ಕುರಿತು ಬರೆಯಿರಿ. ಉತ್ತರ: ಹಳ್ಳಿಯ ಹೋಟೆಲಿನಲ್ಲಿ ಈಗ ಸಿನಿಮಾ ದೇವತೆಗಳ ದರ್ಶನವೂ ಆಗುತ್ತದೆ. ಒಂದು ಕಡೆ ತಿರುಪತಿ ವೆಂಕಟೇಶ್ವರನ ಫೋಟೋ ನೇತಾಡುತ್ತಿದ್ದರೆ
ಇನ್ನೊಂದು ಕಡೆ ಐಶ್ವರ್ಯ ರೈ, ಹೇಮಾ ಮಾಲಿನಿ, ಧರ್ಮೇಂದ್ರರ ಕ್ಯಾಲೆಂಡರ್ಗಳು ಶೋಭಿಸುತ್ತವೆ. ಅಷ್ಟರ ಮಟ್ಟಿಗೆ ನವೀನತೆಯ ಗಾಳಿ ಹಳ್ಳಿಯ ಚಹಾ ಫಲಾರದ ಅಂಗಡಿಯಲ್ಲಿ ಬೀಸಿದೆ. 20 ವರ್ಷಗಳ ಹಿಂದೆ ಗ್ರಾಮೋಫೋನ್ದ ರೆಕಾರ್ಡ್ಗಳು ಜನರನ್ನು ತಣಿಸುತ್ತಿದ್ದಂತೆ ಇಂದು ಟಿವಿ, ರೇಡಿಯೋ, ಸ್ಟೀರಿಯೋ, ಟೇಪ್ ರೆಕಾರ್ಡ್ಗಳಿಂದ ಹಿಡಿದು FM ರೇಡಿಯೋ ಶ್ರೋತೃಗಳ ಕರ್ಣಪಟಲವನ್ನು ಹರಿದು ಬಿಡುವಷ್ಟು ಕೀಸರಿಟ್ಟಿವೆ. ರಾಮಾಯಣ, ಮಹಾಭಾರತ ಸೀರಿಯಲ್ ಬರುವಾಗಂತೂ ಟಿವಿಗೆ ಪೂಜೆ ಸಲ್ಲಿಸಿ ಧಾರಾವಾಹಿಗಳನ್ನು ಬಹಳ ಭಕ್ತಿಯಿಂದ ನೋಡಿದ್ದುಂಟು. ಆದರೂ ತರುಣರು ಆ ಹಾಡುಗಳನ್ನು ಆಸಕ್ತಿಯಿಂದ ಕೇಳುತ್ತಾ ಗುಣಗುಣಿಸುತ್ತಿದ್ದರೆ, ವೃದ್ಧರು ಯಾರೋ ತಮ್ಮನ್ನು ನೋಡದಿರುವುದನ್ನು ಖಾತ್ರಿ ಮಾಡಿಕೊಂಡು ತಲೆದೂಗುತ್ತಾರೆ. ಸಂದರ್ಭ ಸಹಿತ ವಿವರಿಸಿ. 1. ಅದು ಯಾವ ಶಸ್ತ್ರಕ್ಕೂ ಮಣಿಯದು. ಆಯ್ಕೆ: ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲುಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಪಟ್ಟಣದ ಹೋಟೆಲಿನ ಬಗ್ಗೆ ವಿವರಿಸುವಾಗ ಈ ಮಾತು ಬಂದಿದೆ. ವಿವರಣೆ: ಪಟ್ಟಣದ ಹೋಟೆಲಿನಲ್ಲಿ ಶುಭ್ರ ವಸ್ತ್ರದ ಮಾಣಿ ಇರುತ್ತಾನೆ. ಏನಿದೆ ಎಂದು ನಾವು ನಿರಾಸವಾಗಿ ಕೇಳಿದರೆ ಬೋಂಡ, ದೋಸೆ, ಉತ್ತಪ್ಪ, ಉಪ್ಮಾ, ಪೂರಿ, ಬಜ್ಜಿ ಎಂದು ಪಟಪಟನೆ ಒದರುತ್ತಾನೆ. ಆದರೆ ಅದರಲ್ಲಿ ಬಿಸಿ ಯಾವುದು, ಹಸಿ ಯಾವುದು, ತಾಜಾ ಯಾವುದು, ಹಳಸಿದ್ದು ಯಾವುದು ಎಂದು ಸ್ವತಃ ಮಾಣಿಗೂ ಗೊತ್ತಿಲ್ಲ. 100 ಹೆಸರುಗಳಲ್ಲಿ ಯಾವುದೋ ಹೆಸರಿಗೆ ಜೋತು ಬಿದ್ದು ಬೋಂಡ ತರಿಸಿದರೆ ಗಂಟಲಲ್ಲೇ ಇಳಿಯುವುದಿಲ್ಲ. ಅದೇ ರೀತಿ ವಡೆ ತರಿಸಿದರೆ ಯಾವ ಶಸ್ತ್ರವನ್ನು ಉಪಯೋಗಿಸಿದರೂ ಅದನ್ನು ತಿನ್ನಲಾಗುವುದಿಲ್ಲ ಎನ್ನುವಾಗ ಈ ಮೇಲಿನಂತೆ ಲೇಖಕರು ಹೇಳಿದ್ದಾರೆ. 2. ಇಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ. ಆಯ್ಕೆ: ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲುಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹಳ್ಳಿ ಹೋಟೆಲಿಗೆ ಹೋಗುವ ಗ್ರಾಹಕರಿಗೆ ಮಾಣಿಗಳಿಂದ ಸಿಗುವ ಆತಿಥ್ಯದ ಕುರಿತಾಗಿ ಹೇಳುವಾಗ ಈ ಮಾತು ಬಂದಿದೆ. ವಿವರಣೆ: ಹಳ್ಳಿಯ ಹೋಟೆಲುಗಳಲ್ಲಿ ನಮ್ಮ ಬೇಕು ಬೇಡಗಳನ್ನು ಅರಿತ ಮಾಣಿ ಒಂದು ಕೈಯಿಂದ ಬೆವರನ್ನು ಒರೆಸಿಕೊಳ್ಳುತ್ತಾ ಇನ್ನೊಂದು ಕೈಯಲ್ಲಿ ನಮ್ಮ ನೆಚ್ಚಿನ ಪೂರಿ ಸಾಗುಗಳನ್ನು ತಂದು ಮುಂದೆ ಇಡುತ್ತಾನೆ. ಪೂರಿಯ ಎಣ್ಣೆ ನಮ್ಮ ಪ್ರಕೃತಿಗೆ ಒಗ್ಗದು ಎಂದು ತಿಳಿದು ಅದನ್ನು ಒರೆಸಿ ತೆಗೆಯಲು ರದ್ದಿ ಕಾಗದದ ಚೂರುಗಳನ್ನು ತಂದು ಇರಿಸುತ್ತಾನೆ. ಹೆಂಡತಿಯೂ ತೋರಿಸದ ಕಾಳಜಿ ಈ ಮಾಣಿ ತೋರುತ್ತಾನೆ. ಪೂರಿಯ ಪ್ಲೇಟನ್ನು ಸರಿಸುತ್ತಲೇ ಬಜಿಯು ಬಂದು ನಮ್ಮೆದುರು ಕೂಡುತ್ತದೆ. ಇಂದು ಸ್ಪೆಷಲ್ ಅವಲಕ್ಕಿ ಸೂಸಲ ಮಾಡಿದ್ದೇನೆ, ತರಲೇನು, ಕೇವಲ ನಿಮಗಾಗಿಯೇ ಎಂದು ಕಿವಿಯಲ್ಲಿ ಉಸುರುತ್ತಾನೆ ಎಂದು ಹೇಳುವ ಸಂದರ್ಭವಿದು. 3. ಅನಕ್ಷರಸ್ಥರ ಪಾರ್ಲಿಮೆಂಟು. ಆಯ್ಕೆ: ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲುಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹಳ್ಳಿಯ ಚಹಾ ಹೋಟೆಲುಗಳು ಸಾರ್ವಜನಿಕರ ಕೂಟ ಎಂದು ಲೇಖಕರು ಹೇಳುವ ಸಂದರ್ಭವಿದು. ವಿವರಣೆ: ಹಳ್ಳಿಯ ಚಹಾ ಹೋಟೆಲುಗಳೆಂದರೆ ಅದೊಂದು ಸಾರ್ವಜನಿಕರ ಕೂಟವಾಗಿದೆ. ಬೇರೆ ಬೇರೆ ರೀತಿಯ ಜನರು ಬಂದು ಅವರ ಅಭಿರುಚಿಗೆ ತಕ್ಕಂತೆ ಹೋಟೆಲ್ನಲ್ಲಿ ಕಾಲ ಕಳೆಯುತ್ತಾರೆ. ಹೋಟೆಲ್ ಎಂದರೆ ರಸಿಕರ ಉಂಡಾಡಿಗಳ ನಿವಾಸ, ತರುಣರ ಕ್ಲಬ್ಬು, ಗೃಹಸ್ಥರ ವಿಶ್ರಾಮ ಗೃಹ, ವೃದ್ಧರ ಬಾಯ ಚಪಲ ತಣಿಸುವ ಅಕ್ಷಯ ಪಾತ್ರೆ. ಅನಕ್ಷರಸ್ಥರ ಪಾರ್ಲಿಮೆಂಟು ಸರ್ವ ವಯಸ್ಸಿನ, ಸರ್ವ ಅಭಿರುಚಿ ಹವ್ಯಾಸಗಳ, ಸರ್ವ ಉದ್ಯೋಗದ, ಸರ್ವ ಜಾತಿಗಳ ಜನರಿಗೆ ಇಲ್ಲಿ ಸಮನಾದ ಸ್ಥಾನವಿದೆ. ಎಲ್ಲ ರೀತಿಯ ವಿಷಯಗಳು ಅಲ್ಲಿ ಚರ್ಚೆಗೆ ಒಳಗಾಗುತ್ತವೆ ಎಂದು ಲೇಖಕರು ವಿವರಿಸುವಾಗ ಈ ಮಾತು ಬಂದಿದೆ. 4. ನನ್ನ ದೃಷ್ಟಿಯಲ್ಲಿ ವಾರ್ತಾ ಇಲಾಖೆ ಇದ್ದಂತೆ. ಆಯ್ಕೆ: ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲುಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಹಳ್ಳಿಯ ಹೋಟೆಲುಗಳನ್ನು ಲೇಖಕರು ವಾರ್ತಾ ಇಲಾಖೆಗೆ ಹೋಲಿಸುವ ಸಂದರ್ಭವಿದು. ವಿವರಣೆ: ಕಾಲು ಬಿಟ್ಟ ಕತ್ತೆಯಂತೆ ಊರು ಸುತ್ತ ತಿರುಗಾಡುವ ಹಳ್ಳಿಯ ಗಂಡಸರಿಗೆ ಸಾಮಾಜಿಕ ವಿಷಯಗಳ ಬಗ್ಗೆ ಮಾತನಾಡಲು ಹಳ್ಳಿಯ ಹೋಟೆಲ್ ಪ್ರಶಸ್ತವಾದ ಸ್ಥಳ. ತಮ್ಮ ಮನೆಯ ಸಮಾಚಾರ ತಮಗೆ ತಿಳಿಯದಿದ್ದರೂ ಊರ ಮೂಲೆ ಮೂಲೆಗಳಲ್ಲಿ ಏನು ನಡೆದಿದೆ, ಯಾರು ಹುಟ್ಟಿದರು, ಯಾರು ಸತ್ತರು, ಯಾರ ಮನೆಯಲ್ಲಿ ಆಕಳು ಈಯಿತು, ಯಾರ ಕೊಟ್ಟಿಗೆಯಲ್ಲಿ ಎಮ್ಮೆ ಸತ್ತಿತು, ಯಾರ ಬಣವೆಗೆ ಬೆಂಕಿ ಹಚ್ಚಿದರು, ಯಾರ ಮನೆ ದರೋಡೆಯಾಯಿತು ಎಂಬ ಸಣ್ಣ ದೊಡ್ಡ ವಿಷಯಗಳನ್ನೆಲ್ಲ ಹೋಟೆಲಿನಲ್ಲಿ ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ. ಹಾಗಾಗಿ ಇದೊಂದು ವಾರ್ತಾ ಇಲಾಖೆ ಇದ್ದಂತೆ ಎಂದು ಲೇಖಕರು ಹೇಳಿದ್ದಾರೆ. 5. ಇಳೆಕಲ್ ಸೀರೆ ಉಟ್ಟ, ಗುಳೇದ ಗುಡ್ಡ ಕುಪ್ಪಸ ತೊಟ್ಟ ಹೆಣ್ಣಿದ್ದಂತೆ. ಆಯ್ಕೆ: ಈ ಮಾತನ್ನು ವೀರೇಂದ್ರ ಸಿಂಪಿಯವರು ಬರೆದ ಹಳ್ಳಿಯ ಚಹಾ ಹೋಟೆಲ್ಗಳು ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಪಟ್ಟಣದ ಹೋಟೆಲಿಗಿಂತ ಹಳ್ಳಿಯ ಹೋಟೆಲುಗಳಲ್ಲಿರುವ ಹೆಚ್ಚುಗಾರಿಕೆಯನ್ನು ಕುರಿತು ಹೇಳುವ ಸಂದರ್ಭವಿದು. ವಿವರಣೆ: ಪೇಟೆಯ ಹೋಟೆಲು ನೋಡಲು ಅಂದವಾಗಿರುತ್ತದೆ. ಅಲ್ಲಿಯ ಆಹಾರ ಅಷ್ಟು ಚೆನ್ನಾಗಿರುವುದಿಲ್ಲ. ಅದು
ನಯನಾಜೂಕಿನ ಹೆಣ್ಣಿದ್ದಂತೆ. ಹಳ್ಳಿಯ ಚಹಾ ಫಳಾರದ ಅಂಗಡಿ ಎಂದರೆ ಇಳಕಲ್ ಸೀರೆ ಉಟ್ಟ ಗುಳೇದ ಗುಡ್ಡದ ಕುಪ್ಪಸ ತೊಟ್ಟ ಹೆಣ್ಣಿದ್ದಂತೆ. ನೋಡಲು ಅಂದವಾಗಿರುವುದಿಲ್ಲ, ಆದರೆ ಸ್ವರ್ಗ ಸುಖ ಕೊಡಬಲ್ಲದು. ಹಳ್ಳಿಯ ಹೋಟೆಲಿನ ವೈಶಿಷ್ಟ್ಯದ ಕುರಿತಾಗಿ ಲೇಖಕರು ಈ ಮಾತಿನ ಮೂಲಕ ಹೇಳಿದ್ದಾರೆ.